ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಕಾನೂನಿನ ಭಯ ಅಂದ್ರೆ ಏನು? ಒಬ್ಬ ಸಮರ್ಥ ಮುಖ್ಯಮಂತ್ರಿಯು ರಾಜ್ಯವನ್ನ ಆಳುತ್ತಿರುವಾಗ ಅದು ಹೇಗಿರುತ್ತೆ? ಇವತ್ತಿನ ಉತ್ತರ ಪ್ರದೇಶ ನೋಡಿದ್ರೆ ಅದು ಸರಿಯಾಗಿ ಅರ್ಥ ಆಗತ್ತೆ. ನಮ್ಮಲ್ಲಿ ಅಕ್ರಮ ವಲಸಿಗರಿಗೆ, ಕನ್ನಡವೇ ಬಾರದವರಿಗೆ ಸರ್ಕಾರದ ಹಣದಲ್ಲಿ ಐಷಾರಾಮಿ ಫ್ಲಾಟ್ ಕೊಟ್ಟಿಕೊಡೋ ಮುಖ್ಯಮಂತ್ರಿಗಳು. ಅದೇ ಯುಪಿಯಲ್ಲಿ ಅಕ್ರಮ ನಡೆದ್ರೆ ರಾತ್ರೋರಾತ್ರಿ ಮಸೀದಿ ಕೂಡ ಮಾಯ ಆಗ್ಬಿಡುತ್ತೆ. ಉತ್ತರ ಪ್ರದೇಶದ ಸಂಭಾಲ್ ಅನ್ನೋ ನಗರ, ಇದ್ರ ಬಗ್ಗೆ ಆಲ್ರೆಡಿ ನೀವು ಕೇಳೇ ಇರ್ತೀರಾ ಅನ್ಕೊಳ್ತೀನಿ. ತುಂಬಾ ವಿವಾದಿತ ಜಾಗ ಇದು. ಮುಸ್ಲಿಮರ ಬಾಹುಳ್ಯ ಇರೋ ಪ್ರದೇಶ. ಹಿಂದೂಗಳು ತಮ್ಮ ಹಬ್ಬವನ್ನ ಆಚರಿಸೋದಕ್ಕೂ ಭಯ ಪಡುವಂತಹ ಜಾಗ ಇದು. ಸಂಭಾಲ್ ಅನ್ನೋದು ಭಗವಾನ್ ಕಲ್ಕಿಯ ಅವತಾರ ಭೂಮಿ. ಭಗವಾನ್ ಕಲ್ಕಿ ಅಲ್ಲಿ ಅವತರಿಸಬೇಕಿತ್ತು. ಆದ್ರೆ ಅಧರ್ಮೀಯರು ಸಂಭಾಲನ್ನ ಸಂಪೂರ್ಣವಾಗಿ ಲೂಟಿ ಮಾಡಿದ್ರು. ಅಲ್ಲಿನ ಭೂಮಿ, ವ್ಯವಸ್ಥೆಗಳು ಮತ್ತು ಎಲ್ಲವನ್ನು ಕಿತ್ತುಕೊಂಡಿದ್ರು. ಇದುವರೆಗೂ ಯಾವುದೇ ಸರ್ಕಾರ ಆ ಕಡೆ ಗಮನ ಹರಿಸಿರಲಿಲ್ಲ. ಆದ್ರೆ ಈಗ ಉತ್ತರ ಪ್ರದೇಶದ ಯಶಸ್ವಿ ಮುಖ್ಯಮಂತ್ರಿ ಯೋಗಿಜಿಯವರು ಇದರತ್ತ ಗಮನ ಹರಿಸಿದ್ದಾರೆ. ಯೋಗಿಜಿಯವರ ಭಯ ಎಷ್ಟಿದೆ ಅಂದ್ರೆ, ಮದೀನಾ ಮಸೀದಿ ಅನ್ನೋ ಹೆಸರಿನ ಅಕ್ರಮ ಮಸೀದಿಯನ್ನ ಮುಸ್ಲಿಮರೇ ರಾತ್ರೋರಾತ್ರಿ ಸ್ವತಃ ಕೆಡವಿಕೊಂಡಿದ್ದಾರೆ. ಈ ಮದೀನಾ ಮಸೀದಿ ಸುಮಾರು 25ರಿಂದ 30 ವರ್ಷ ಹಳೆಯದಾದಂತಹ ಮಸೀದಿ. ಅದಕ್ಕೆ ಈಗಾಗಲೇ 4 ಬಾರಿ ನೋಟಿಸ್ ಕೂಡ ನೀಡಲಾಗಿತ್ತು. ಕಳೆದ 4 ತಿಂಗಳುಗಳಿಂದ ಈ ವಿವಾದ ನಡೀತಾನೆ ಇತ್ತು. ಪ್ರಕರಣವು ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಆದ್ರೆ ಹೈಕೋರ್ಟ್ನಲ್ಲಿ ಈ ಅರ್ಜಿಯು ವಜಾಗೊಂಡಿತ್ತು. ಯಾವಾಗ 4ನೇ ಮತ್ತು ಅಂತಿಮ ನೋಟಿಸ್ ನೀಡುತ್ತೆ, ಆಗ ಆಡಳಿತ ಮಂಡಳಿ ಬುಲ್ಡೋಜರ್ನೊಂದಿಗೆ ಸ್ಥಳಕ್ಕೆ ತಲುಪುತ್ತೆ. ಮಜಾ ಏನಂದ್ರೆ, ಅದಕ್ಕಿಂತ 1 ದಿನ ಮುಂಚಿತವಾಗಿಯೇ ಮಸೀದಿಯನ್ನ ಕೆಡವಿ ಅದರ ಸಂಪೂರ್ಣ ಅವಶೇಷಗಳನ್ನ ತೆರವುಗೊಳಿಸಲಾಗಿದೆ. ಇದಕ್ಕಿಂತ ಇನ್ನೂ ಸಂತೋಷದ ವಿಷಯ ಏನಂದ್ರೆ, ಆ ಭೂಮಿಯನ್ನ 2000 ಇಸ್ವಿಯಲ್ಲಿ ಬಡವರಿಗೆ ಪಟ್ಟಾ ನೀಡಲು ಸಂರಕ್ಷಿಸಲಾಗಿತ್ತು. ಆ ಬಡವರಲ್ಲಿ ಕೆಲವರು ದಲಿತ ವರ್ಗದವರಾಗಿದ್ರೆ, ಇನ್ನು ಕೆಲವರು ಹಿಂದುಳಿದ ವರ್ಗದವರಾಗಿದ್ರು. ಅಂತಹ ಬಡವರ ಪಟ್ಟಾ ಭೂಮಿಯ ಮೇಲೆ ಅಕ್ರಮವಾಗಿ ಮಸೀದಿಯನ್ನ ನಿರ್ಮಿಸಲಾಗಿತ್ತು. ನೋಡಿ, ದೇಶದಲ್ಲಿ ಹಿಂದೆ ಎಂಥ ಸರ್ಕಾರಗಳಿದ್ವು ಅಂತ ಯಾರೂ ಇದರ ವಿರುದ್ಧ ಧ್ವನಿ ಎತ್ತಲಿಲ್ಲ. ಯಾವುದೇ ಲೇಖಪಾಲ್ ಅಥವಾ ತಹಶೀಲ್ದಾರ್ಗೆ ಇದನ್ನ ಪ್ರಶ್ನಿಸುವ ಧೈರ್ಯನೂ ಇರಲಿಲ್ಲ. ಆದ್ರೆ ಈಗ ಯೋಗಿಜಿ ಸರ್ಕಾರ ಕ್ರಮ ಜರುಗಿಸಿದೆ. ಕೇವಲ ಇದೊಂದೇ ಅಲ್ಲ, ಏಕಕಾಲದಲ್ಲಿ 2 ಮಸೀದಿಗಳು ಮತ್ತು 1 ಮದರಸಾದ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಇದು ಭಯಂಕರ ನಾಟಕೀಯವಾಗಿತ್ತು. 58 ಲಕ್ಷ ರೂಪಾಯಿಗಳ ದಂಡ ಕೂಡ ವಿಧಿಸಲಾಗಿದೆ. ರಾತ್ರೋರಾತ್ರಿ ಮದೀನಾ ಮಸೀದಿ ಮಾಯವಾಗಿ ಬಿಡುತ್ತೆ. ಗ್ರಾಮಸ್ಥರೇ ಬುಲ್ಡೋಜರ್ ಬಳಸಿ ಅದನ್ನ ಕೆಡವಿಕೊಳ್ತಾರೆ. ಬೆಳಗಿನ ಜಾವದ ಹೊತ್ತಿಗೆ JCB ಮೂಲಕ ಅವಶೇಷಗಳನ್ನು ಕ್ಲೀನ್ ಮಾಡಲಾಯಿತು. ಅಂದ್ರೆ ಈಗ ಯಾರೂ ಕೂಡ ಯೋಗಿ ಸರ್ಕಾರ ಮಸೀದಿಯ ಮೇಲೆ ಬುಲ್ಡೋಜರ್ ಹತ್ತಿಸ್ತು ಅಂತ ಹೇಳೋ ಹಾಗಿಲ್ಲ. ಅವರೇ ಮಸೀದಿಯನ್ನ ಒಡೆದುಕೊಂಡ್ರು ಅಂತ ಹೇಳಬೇಕು. ಯೋಗಿಜಿ ಹವಾ ಹೇಗಿದೆ ನೋಡಿ. ಇದುವರೆಗೆ ಅಕ್ರಮ ಕಟ್ಟಡಗಳ ಮೇಲೆ ಯೋಗಿಜಿ ಬುಲ್ಡೋಜರ್ ಹತ್ತಿಸ್ತಾ ಇದ್ರು. ಆದ್ರೆ ಈಗ ಅಕ್ರಮ ನಿರ್ಮಾಣ ಮಾಡಿದ ಅಪರಾಧಿಗಳೇ ತಮ್ಮ ಆಸ್ತಿಯ ಮೇಲೆ ಬುಲ್ಡೋಜರ್ ಚಲಾಯಿಸುತ್ತಿದ್ದಾರೆ. ಇದರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸೂರ್ಯಕಾಂತ್ ಜಿ ಅವರ ಕೊಡುಗೆಯೂ ಕೂಡ ದೊಡ್ಡದಿದೆ. ಅಕ್ರಮ ನಿರ್ಮಾಣಗಳ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ರೀತಿಯ ರಿಯಾಯಿತಿ ನೀಡೋದಿಲ್ಲ ಮತ್ತು ಅಕ್ರಮವಾದುದನ್ನ ತೆರವುಗೊಳಿಸಲೇಬೇಕು ಅಂತ ಅವರು ತೀರ್ಪು ಕೊಟ್ಟಿದ್ರು. ಈ ಹಿಂದೆ ಒಬ್ಬರು ನ್ಯಾಯಮೂರ್ತಿಗಳಿದ್ರು. ಅವರು ಬುಲ್ಡೋಜರ್ ನ್ಯಾಯವನ್ನ ತಡೆದಿ ಅಂತ ಹೇಳ್ತಾ ಇದ್ರು. ಆದ್ರೆ ಅಕ್ರಮ ಕಬಳಿಕೆಗೆ ಅನುಮತಿ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದ ಹಾಗೆ ಈ ಸಂಭಾಲ್ನ ಸಲೇಂಪುರ್ ಸಲಾರ್ ಅಲಿಯಾಸ್ ಘಾಜಿಪುರ ಗ್ರಾಮದಲ್ಲಿ ಸುಮಾರು 340 ಚದರ ಮೀಟರ್ ಭೂಮಿ ಇದೆ. ಚೆಕ್ಬಂದಿ ಪ್ರಕ್ರಿಯೆ ಅಡಿಯಲ್ಲಿ 2000 ಇಸ್ವಿಯಲ್ಲಿ ಈ ಗ್ರಾಮದಲ್ಲಿ ಬಡ ಕುಟುಂಬಗಳಿಗೆ ವಸತಿ ಹಂಚಿಕೆಗಾಗಿ ಈ ಭೂಮಿಯನ್ನ ಮೀಸಲಿಡಲಾಗಿತ್ತು. ಆದ್ರೆ 2005ರ ಸುಮಾರಿಗೆ ಈ ಭೂಮಿಯನ್ನ ಅಕ್ರಮವಾಗಿ ವಶಪಡಿಸಿಕೊಂಡು ಮಸೀದಿಯನ್ನ ನಿರ್ಮಿಸಲಾಯಿತು. ಲೇಖಪಾಲ್ ವರದಿಯ ಆಧಾರದ ಮೇಲೆ ಕಂದಾಯ ಸಂಹಿತೆಯ ಸೆಕ್ಷನ್ 67ರ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಯಿತು. ಇದೇ ಕಳೆದ 2025ರ ಸೆಪ್ಟೆಂಬರ್ 2ರಂದು ಒತ್ತುವರಿ ತೆರವು ಆದೇಶವನ್ನ ಹೊರಡಿಸಲಾಯಿತು ಮತ್ತು 8,78,000 ರೂಪಾಯಿಗಳ ದಂಡವನ್ನ ವಿಧಿಸಲಾಯಿತು.
ಒತ್ತುವರಿದಾರರು ಈ ಭೂಮಿಯನ್ನ ಬೇರೆ ಭೂಮಿಯೊಂದಿಗೆ ಬದಲಾಯಿಸಿಕೊಳ್ಳಲು ಕೋರಿದ್ರು. ಆದ್ರೆ ಧಾರ್ಮಿಕ ಒತ್ತುವರಿಯ ಆಧಾರದ ಮೇಲೆ ಭೂಮಿ ವಿನಿಮಯ ಮಾಡಲು ಕಾನೂನಿನಲ್ಲಿ ಅವಕಾಶ ಇಲ್ಲ. ಆ ಭೂಮಿಯು SC/ST ಮತ್ತು OBC ವರ್ಗದವರಿಗೆ ಸೇರಿದ್ರಿಂದ ಇದರ ಮಾರಾಟ ಅಥವಾ ವಿನಿಮಯಕ್ಕೆ ಕಾನೂನು ಅಡೆತಡೆಗಳಿದ್ವು. ಸಂಭಾಲ್ನಲ್ಲಿ 2 ದಿನಗಳಲ್ಲಿ 2 ಮಸೀದಿಗಳು ಮತ್ತು 1 ಮದರಸವನ್ನ ಕೆಡವಲಾಗಿದೆ. 2ನೇ ಮಸೀದಿಯನ್ನ ಜನರು ಕೆಡವಲಿಲ್ಲ, ಬದಲಾಗಿ ಆಡಳಿತ ಮಂಡಳಿಗೆ ಅಲ್ಲಿಗೆ ಹೋಗಿ ನೆಲಸಮಗೊಳಿಸಿತು. ಸರ್ಕಾರಿ ಜಮೀನಿನಲ್ಲಿದ್ದ ಮದರಸವನ್ನ ಕೂಡ ಆಡಳಿತವೇ ಕೆಡವಿತು. ಈ 3 ಸ್ಥಳಗಳಿಂದ ಒಟ್ಟು 58 ಲಕ್ಷ ರೂಪಾಯಿಗಳ ವಸೂಲಿಗೆ ಆದೇಶಿಸಲಾಗಿದೆ. ಇಂತಹ ಕಠಿಣ ಕ್ರಮಗಳು ಇಡೀ ದೇಶದಲ್ಲಿ ನಡೆಯದ ಹೊರತು ಅಕ್ರಮ ನಿರ್ಮಾಣಗಳು ನಿಲ್ಲುವುದಿಲ್ಲ. ಕೆಲವರು ಸುಪ್ರೀಂ ಕೋರ್ಟ್ ಬುಲ್ಡೋಜರ್ ನಿಲ್ಲಿಸಿದೆ ಅಂತ ಹೇಳುತ್ತಿದ್ದರು, ಆದ್ರೆ ಅನ್ಯಾಯವಾಗಿ ಸರ್ಕಾರಿ ಭೂಮಿಯನ್ನ ಕಬಳಿಸುವುದೇ ದೊಡ್ಡ ಅಪರಾಧ ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ. ಇದಕ್ಕೆ ಹೇಳೋದು, ಒಬ್ಬ ಸಮರ್ಥ ನಾಯಕ ಇದ್ರೆ ಎಲ್ಲವೂ ಸಾಧ್ಯ ಅಂತ. ನಮ್ಮಲ್ಲೂ ಇದ್ದಾರೆ ಬಿಡಿ, ಅವ್ರ ಸುದ್ದಿ ಇಲ್ಯಾಕೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.